ನಮಸ್ಕಾರ ರೈತರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್. ಸೊ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೈಲ್ ನೋಡಿರ್ತೀರಾ. ಸೊ ಒಂದು ಪಶು ಆಹಾರಕ್ಕೆ ಸಂಬಂಧಪಟ್ಟಂತೆ, ಸೊ ಅಂದರೆ ಕಾನ್ಸಂಟ್ರೇಟ್ ಫೀಡ್ ಅಲ್ಲ, ಮೇವಿಗೆ ಸಂಬಂಧಪಟ್ಟಂತೆ ವೆರಿ ಇಂಟ್ರೆಸ್ಟಿಂಗ್ ಮೇವು ಅಂದರೆ ಕೋ4, ಕೋ5, ಸೂಪರ್ ನೇಪಿಯರು, ಆ ನೇಪಿಯರ್, ಈ ನೇಪಿಯರ್ ಇದೆಲ್ಲಕ್ಕಿಂತ ಅದರ 100 ಪಟ್ಟು ಉತ್ತಮವಾದಂತಹ ಒಳ್ಳೆ ಮೇವನ್ನು ಖಂಡಿತ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕೆಲವರಿಗೆ ಗೊತ್ತಿರುತ್ತೆ, ಬಟ್ ಯಾರಿಗೆಲ್ಲ ಈ ಒಂದು ಮೇವಿನ ವಿಚಾರ ಗೊತ್ತಿಲ್ಲ, ಅಂದರೆ ಈ ಹಸಿರು ಮೇವಿನ ವಿಚಾರ ಗೊತ್ತಿಲ್ಲ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಆಲ್ರೆಡಿ ಕೆಲವರು ಬೆಳೆದಿರ್ತಾರೆ, ಬಟ್ ನಮ್ಮ ಇಂಡಿಯಾದಲ್ಲಿ ಸೊ ಇದನ್ನು ಕೇವಲ ಒಂದು ಪಶುಗಳ ಆಹಾರಕ್ಕೋಸ್ಕರ ಬೆಳೆಯೋದು ಕಡಿಮೆ. ಸೊ ಆ ಒಂದು ಗೆಡ್ಡೆ ಗೆಣಸಿಗೋಸ್ಕರ ಹೆಚ್ಚಿನದಾಗಿ ಇದನ್ನು ಬೆಳೀತಾರೆ. ಸೊ ಮನುಷ್ಯರು ನಾವು ತಿನ್ನುವಂತಹ ಗೆಡ್ಡೆ ಗೆಣಸಿಗೋಸ್ಕರ ಅದನ್ನು ಬೆಳೀತಾರೆ. ಖಂಡಿತ ಈ ಆಹಾರ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಯಾಕೆ ಅದಷ್ಟು ಉತ್ತಮ? ಸೊ ಈ ಆಹಾರವನ್ನು ನೀವು ಕೊಡೋದ್ರಿಂದ, ಕಂಪಲ್ಸರಿ ಕೊಡೋದ್ರಿಂದ ನಿಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಕ್ಯಾಲ್ಸಿಯಂ ಅವಶ್ಯಕತೆ ಇಲ್ಲವೇ ಇಲ್ಲ. ನೀವು ಕ್ಯಾಲ್ಸಿಯಂ ಕೊಡೋದೇ ಅವಶ್ಯಕತೆ ಇಲ್ಲ, ಅಂದರೆ ಕೊಡೋದು ಬೇಡವೇ ಬೇಡ. ಈ ಆಹಾರವನ್ನು ನೀವು ಕೊಟ್ಟಿದ್ದೆ ಆದರೆ ಅಷ್ಟು % ಕ್ಯಾಲ್ಸಿಯಂ ಈ ಮೇವಲ್ಲಿರುತ್ತೆ. ಹಾಗೆಯೇ ಸೊ ದಾಣ ಮಿಶ್ರಣ ಪ್ರಮಾಣವನ್ನು ನೀವು ಖಂಡಿತ ಕಡಿಮೆ ಮಾಡ್ಕೋಬೋದು ಈ ಮೇವನ್ನು ಕೊಡೋದ್ರಿಂದ. ಸೊ ನೀವು ಒಂದು 5 kg ದಾಣಿ ಮಿಶ್ರಣ ಕೊಡ್ತಾ ಇದ್ದರೆ, ಸೊ ನೀವು ಅದನ್ನು ಒಂದು 3 ರಿಂದ 4 kg, ಅಂದರೆ 1 ರಿಂದ 2 kg ದಾಣಿ ಮಿಶ್ರಣವನ್ನು ಡೌನ್ ಮಾಡ್ಕೋಬೋದು ಈ ಮೇವನ್ನು ಕೊಟ್ಟಾಗ. ಸೊ ಅದೇ ರೀತಿ ಈ ಒಂದು ಮಿನರಲ್ ಮಿಕ್ಸರ್ ಪ್ರಮಾಣವನ್ನು ಸಹ ನೀವು ಕಡಿಮೆ ಮಾಡ್ಕೋಬೋದು ಈ ಒಂದು ಮೇವನ್ನು ಕೊಟ್ಟಾಗ. ಸೊ ಯಾಕಂದರೆ ಮ್ಯಾಕ್ಸಿಮಮ್ ಮಿನರಲ್ಸ್, ಅತಿ ಹೆಚ್ಚು ಖನಿಜಾಂಶಗಳನ್ನು ಹೊಂದಿರುವಂತಹ ಮೇವು ಇದಾಗಿರುತ್ತೆ. ನಾನು ಈಗಾಗಲೇ ಹೇಳಿದೆ ನಿಮಗೆ, ಸೂಪರ್ ನೇಪಿಯರು, ಕೋ4, ಕೋ5 ಇವೆಲ್ಲವೂ ಸಹ ಇದರ ಹಿಂದೆನೇ. ಸೊ ಸೂಪರ್ ನೇಪಿಯರ್, ಕೋ4, ಕೋ5 ಇಲ್ಲದೇ ಇರತಕ್ಕಂಥ ಮುಖ್ಯ ಅಂಶಗಳು ಇದರಲ್ಲಿರೋದ್ರಿಂದ ಇದು ಟಾಪ್ 1. ಸೊ ಹೊರಗಡೆ ಅಂದರೆ ಅದರ್ಸ್ ಕಂಟ್ರೀಸಲ್ಲಿ ಮ್ಯಾಕ್ಸಿಮಮ್ ಸುಮಾರು 1 ಕೋಟಿ ಎಕರೆಗಳಲ್ಲಿ ಈ ಒಂದು ಮೇವನ್ನು ಬೆಳ್ಕೊಳ್ತಾ ಇದ್ದಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ತೀರಾ ಕಡಿಮೆ. ಅದರಲ್ಲೂ ನಮ್ಮ ಉತ್ತರ ಭಾರತದಲ್ಲಿ ಬೆಳೆದಿದ್ದಾರೆ, ಬಟ್ ನಮ್ಮ ಒಂದು ದಕ್ಷಿಣ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ಈ ಮೇವು ಬೆಳೀತಕ್ಕಂಥದ್ದು ಕಡಿಮೆ. ಸೊ ಅದು ಯಾವುದೂ ಅಲ್ಲ, ಸ್ವೀಟ್ ಪೊಟ್ಯಾಟೊ ಬಳ್ಳಿ, ಅಂದರೆ ಗೆಡ್ಡೆ ಗೆಣಸು ಇರ್ತಕ್ಕಂತಹ ಈ ಒಂದು ಗೆಣಸು ಇದೆಯಲ್ವಾ, ಸಿಹಿ ಗೆಣಸಿನ ಬಳ್ಳಿ, ಈ ಮೇವು ಸೊ ಎಲ್ಲ ಮೇವುಗಳಿಗಿಂತ ಉತ್ತಮವಾದಂತಹ ಮೇವು. ಯಾಕೆ ಉತ್ತಮವಾದ ಮೇವು? ಸೊ ಏನದರಲ್ಲಿ ಏನಿದೆ ಮುಖ್ಯವಾಗಿ ನಮ್ಮ ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಏನು ಆ ಮೇವಲ್ಲಿ ಸಿಗುತ್ತೆ, ಮತ್ತು ಆ ಮೇವಿನಿಂದ ಆಗುವಂತಹ ಅನುಕೂಲಗಳು. ಸೊ ಇದನ್ನು ಕೇವಲ ಡೈರಿ ಫಾರ್ಮ್ಗೆ ಕೊಡ್ಬೋದು ಅಥವಾ ಬೇರೆ ಒಂದು ಪಶುಗಳಿಗೂ ಕೊಡ್ಬೋದಾ, ಅಂದರೆ ಬೇರೆ ಒಂದು ಜಾತಿಯ ಒಂದು ಪ್ರಾಣಿಗಳಿಗೂ ಕೊಡ್ಬೋದಾ? ಸೊ ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಖಂಡಿತ ಈ ವಿಡಿಯೋ ಈ ಒಂದು ಆಹಾರವನ್ನು ನೀವು ಕೊಟ್ಟಿದ್ದೆ ಆದರೆ ಖಂಡಿತ ನಿಮ್ಮಲ್ಲಿ ರಿಸಲ್ಟು ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಖಂಡಿತ ಅದನ್ನು ನೀವು ಟ್ರೈ ಮಾಡಿ. ಇದ್ದಂಥವರು ಸೊ ಕೆಲವರು ಅದನ್ನು ವೇಸ್ಟ್ ಅಂತೇಳಿ ತಿಪ್ಪೆಗೆ ಹಾಕಿರುವಂತಹ ಉದಾಹರಣೆಗಳನ್ನು ಸಹ ನಾನು ನೋಡಿದ್ದೀನಿ. ಇದನ್ನು ಅವು ತಿನ್ನೋಲ್ಲ, ಕೊಡಬಾರ್ದು ಅನ್ನೋ ಉದ್ದೇಶದಿಂದಲೂ ಸೊ ಕೆಲವರು ಹಾಕಿದ್ದಾರೆ. ಬಟ್ ಅದನ್ನು ಮತ್ತು ಈ ಒಂದು ಬೆಳೆಯನ್ನು ನಾವು ಬೆಳ್ಕೊಳ್ಳೋದು ತುಂಬ ಸುಲಭ, ಅತಿ ಸುಲಭವಾಗಿ ಫಾಸ್ಟಾಗಿ ಈ ಒಂದು ಮೇವನ್ನು ನಾವು ಸಿದ್ಧ ಮಾಡ್ಕೋಬೋದು. ಸೊ ಇದರಲ್ಲಿ ಯಾವುದೇ ರೀತಿಯ ಬೀಜ ಅಥವಾ ಇನ್ನೊಂದು ಹಾಕೋಂಗಿಲ್ಲ. ಸೊ ಆ ಬಳ್ಳಿಯನ್ನು ತುಂಡು ಕಟ್ ಮಾಡಿ ಎಲ್ಲಿ ನೀವು ಬಳ್ಳಿಯನ್ನು ಇಡ್ತೀರೋ ಅಲ್ಲೇ ಬೇರು ಬಿಡುತ್ತೆ, ಅಲ್ಲೇ ಗಿಡವಾಗಿ ಬೆಳ್ಕೊಳ್ಳುತ್ತೆ. ಸೊ ಅದು ತುಂಬಾ ಸುಲಭವಾಗಿ ಈ ಫಾರ್ಮಿಂಗನ್ನು, ಅಂದರೆ ಈ ಒಂದು ಬೆಳೆಯನ್ನು ಬೆಳ್ಕೋಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋವನ್ನು ವಾಚ್ ಮಾಡ್ತಕ್ಕಂಥವ್ರು ಯಾರೆಲ್ಲ ಹೊಸದಾಗಿ ವಾಚ್ ಮಾಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹೋಗಿ. ಸೊ ಹಾಗೆ ಅಂತೂ ಹೋಗಬೇಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಮ್ಯಾಕ್ಸಿಮಮ್ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿರ್ತೀನಿ. ಸೊ ನೀವು ಕಾಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಬೇರೆಯವ್ರಿಗೆ ಈ ಒಂದು ಮಾಹಿತಿ ಅವ್ರಿಗೆ ತಿಳಿಸ್ಬೇಕು ಅಂದರೆ ಖಂಡಿತ ನೀವು ಅದನ್ನು ಶೇರು ಮಾಡ್ಬೋದು. ಸೊ ಓಕೆ, ನಾವಿನ್ನು ತಡ ಮಾಡೋದಲ್ಲಿ ವಿಡಿಯೋದ ಎಂಟ್ರಿ ಆದರೆ, ಈ ಒಂದು ಗೆಣಸು, ಸಿಹಿ ಗೆಣಸಿನ ಬಳ್ಳಿಯನ್ನು ನಾವು ಡೈರಿ ಫಾರ್ಮ್ ಅಥವಾ ಕುರಿ, ಮೇಕೆಗಳು ಪ್ರತಿಯೊಂದಕ್ಕೂ ಕೊಡಬಹುದು. ಯಾವೆಲ್ಲ ಪ್ರಾಣಿಗಳು ಹಸಿರು ಎಲೆಗಳನ್ನು ತಿಂತವೋ ಅವೆಲ್ಲವಕ್ಕೂ ಕೊಡ್ಬೋದು. ಸೊ ಒಳ್ಳೆ ಆಹಾರ, ಉತ್ತಮವಾದಂಥ ಆಹಾರ. ಸೊ ನೀವು ಖಂಡಿತ ಈ ಮುಂಚಿತವಾಗಿ ಈ ಒಂದು ಆಹಾರದ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಾವು ಇದನ್ನ ಆಲ್ರೆಡಿ ಬಳಸಿದ್ದೀವಿ, ಅದರ ರಿಸಲ್ಟ್ ಇದೆ ಅಂತ. ಸೊ ಯಾರಿಗೆಲ್ಲ ಗೊತ್ತಿರೋಲ್ಲ ಸರ್ ಇದುವರೆಗೂ ನಾವು ಬೆಳೆಸಿಲ್ಲ ಅಂತ ಕಾಮೆಂಟ್ ಮಾಡಿ. ಸೊ ನಾನು ಹೇಳ್ತೀನಿ ಅದಕ್ಕೆ ಯಾವ ರೀತಿ ಏನು ಅಂತಂದು. ಸೊ ಇದರ ಒಂದು ಮುಖ್ಯ ಲಕ್ಷಣಗಳೇನು ಅಂದರೆ, ಯಾಕೆ ಈ ಸ್ವೀಟ್ ಪೊಟ್ಯಾಟೊ ಬಳ್ಳಿ ಮೇವು ಸೂಪರ್ ನೇಪಿಯರು, ಕೋ4, ಕೋ5 ಎಲ್ಲದಕ್ಕಿಂತ ಟಾಪ್ ಯಾಕೆ ಅಂತ ಅಂದರೆ, ಇದರಲ್ಲಿ ಮ್ಯಾಕ್ಸಿಮಮ್ ಮಿನರಲ್ಸ್ ಇರುತ್ತೆ, ಪ್ರೋಟೀನ್ಸ್ ಅಧಿಕವಾಗಿರ್ತವೆ. ಪ್ರೋಟೀನ್ಸು ಅಂದರೆ ಅದರಲ್ಲಿರ್ತಕ್ಕಂತಹ ಪ್ರೋಟೀನ್ಸ್ಗಿಂತ ಜಾಸ್ತಿ ಪ್ರೋಟೀನ್ಸು ಈ ಒಂದು ಮೇವಲ್ಲಿರ್ತವೆ. ಸೊ ನಾನೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿರುವಂತಹ ಮುಖ್ಯ ಲಕ್ಷಣಗಳು, ಅಂದರೆ ಮುಖ್ಯ ಅನುಕೂಲಗಳು, ಉಪಯೋಗಗಳು. ಸೊ ಅದನ್ನು ನಿಮಗೆ ಖಂಡಿತವಾಗಿ ಡೀಟೇಲ್ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇದರ ಮುಖ್ಯ ಲಕ್ಷಣ ಹೈ ಪ್ರೋಟೀನ್, ಹೆಚ್ಚು ಪ್ರೋಟೀನ್ಗಳನ್ನು ಉಳ್ಳಂತಹ
ಮೇವು ಈ ಒಂದು ಸಿಹಿ ಗೆಣಸು ಸ್ವೀಟ್ ಪೊಟ್ಯಾಟೊ ಮೇವು ಅದರ ಎಲೆಗಳನ್ನು ನೀಡೋದು ಬಳ್ಳಿ ಬಳ್ಳಿ ಆಕಾರದಲ್ಲಿ ಹೋಗಿರುತ್ತೆ. ಸೊ ಅದು ಎಲ್ಲಿ ನೆಲಕ್ಕೆ ಬೀಳುತ್ತೆ ಬಳ್ಳಿ ಅಲ್ಲಿಂದಲೇ ಮತ್ತೊಂದು ಹೊಸ ಚಿಗುರು ಹಾಕ್ಕೊಂಡು ಮತ್ತೆ ಬಳ್ಳಿ ಮುಂದುವರೆತಾ ಹೋಗ್ತದೆ. ಸೊ ಇದು ತುಂಬಾ ಚೆನ್ನಾಗಿರುತ್ತದೆ. ನಮ್ಮ ಒಂದು ತೋಟಗಳಲ್ಲಿ ಇದು ಏನಾಗುತ್ತೆ ಗ್ರೀನ್ ಮಲ್ಚಿಂಗ್ ಆಗಿ ಬಳಸ್ತಾರೆ. ಅಂದರೆ ಕೆಳಗಡೆ ಕಳೆ ಬೆಳೆದಂತೆ ಗ್ರೀನ್ ಮಲ್ಚಿಂಗ್, ಹಸಿರು ಲೈವ್ ಮಲ್ಚಿಂಗ್ ಆಗಿನೂ ಬಳಸ್ತಾರೆ. ಇದನ್ನ ಕಟ್ ಮಾಡಿಕೊಂಡು ಹಸುಗಳಿಗೆ ಹಾಕಿದ್ದಾರೆ, ತುಂಬ ಒಳ್ಳೆ ಇರುತ್ತೆ. ಸೊ ನಮ್ಮ ಒಂದು ಮನುಷ್ಯರು ಅಂದರೆ ನಮಗೂ ಸಹ ಅದು ಆಹಾರವಾಗಿ ಆ ಒಂದು ಗೆಡ್ಡೆ ಗೆಣಸನ್ನು ನಾವು ತೆಗೆದುಕೊಂಡು ತಿನ್ಬೋದು. ಸೊ ಉತ್ತಮವಾಗಿರುತ್ತೆ. ಸೊ ನಮಗೆಷ್ಟು ಚೆನ್ನಾಗಿರುತ್ತೋ ಅಷ್ಟೇ ರೀತಿ ಪಶುಗಳಿಗೂ ಈ ಆಹಾರ ಉತ್ತಮವಾಗಿರುತ್ತೆ. ಇದರ ಫಸ್ಟ್ ಪಾಯಿಂಟು ಹೈ ಪ್ರೋಟೀನ್ ಇರುವಂತಹ ಆಹಾರ. ಸೊ ಹಾಗೆಯೇ ಇದರಲ್ಲಿ ಬೇರೆ ಕೋಫೋರ್ ಕೋಫೈವ್ ಈ ಸೂಪರ್ ನೇಪಿಯರ್ಗಳಲ್ಲಿ ಇಲ್ಲದೇ ಇರುವಂತಹ ಮುಖ್ಯ ಗುಣಗಳು. ಸೊ ಅದರಲ್ಲಿ ಲೈಸಿನ್ ಅನ್ನುವಂತಹ ಒಂದು ಪ್ರೋಟೀನ್, ಈ ಲೈಸಿನ್ ಪ್ರೋಟೀನ್ಸು ಬೇರೆಟ್ರಲ್ಲಿ ಇರೋದಿಲ್ಲ. ಈ ಒಂದು ಇದರಲ್ಲಿ ಇರೋದ್ರಿಂದ ಈ ಕುರಿ ಮೇಕೆಗಳಲ್ಲಿ ನೀವೇನಾದರೂ ಬಳಸಿದ್ದೆ ಆದರೆ ಫಾಸ್ಟ್ ಗ್ರೋಯಿಂಗ್ ಆಗುತ್ತೆ. ಈ ಪ್ರೋಟೀನ್ಗಳನ್ನು ತಿಂದಂತಹ ಅವುಗಳು ಫಾಸ್ಟ್ ಗ್ರೋಯಿಂಗ್ ಆಗುತ್ತೆ. ಹಾಲಿನ ಇಳುವರಿ ನಮ್ಮ ಡೈರಿ ಫಾರ್ಮ್ಗಳಲ್ಲಿ ಸುಮಾರು 30%ನಷ್ಟು ರೈತ ಮಿತ್ರರೇ 30%ನಷ್ಟು ಹಾಲಿನ ಇಳುವರಿ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದು ಮುಖ್ಯವಾಗಿ ನೀವು ಗಮನಿಸ್ಕೋಬೇಕು. ಇದರಲ್ಲಿ ಮುಖ್ಯವಾಗಿರುವಂತಹ ಪ್ರೋಟೀನ್ ಅಂಶ. ಸೊ ಅದೇ ರೀತಿ ನಾವು ಕೋಫೋರ್ ಕೋಫೈವಲ್ಲಿ ಹೇಳಿದ್ವಾಗ್ಲೇನ ಆಕ್ಸಿಲೇಟ್ಸ್ ಇರುತ್ತೆ. ಸೊ ಈ ಆಕ್ಸಿಲೇಟ್ಸ್ ಏನಾಗುತ್ತೆ ಅಂದರೆ ಕ್ಯಾಲ್ಸಿಯಂ ರಿಯಾಕ್ಷನ್ ಆಗಿ ಕ್ಯಾಲ್ಸಿಯಂ ಪ್ರಮಾಣವನ್ನು ತಗ್ಗಿಸುತ್ತೆ ಅಂತ. ಆಕ್ಸಿಲೇಟ್ಸು ಈ ಒಂದು ಮೇವಲ್ಲಿ ಇರೋದೇ ಇಲ್ಲ. ಸೊ ತೊಂದರೆನೇ ಇಲ್ಲ. ಸೊ ನೀವೆಷ್ಟು ಕೊಟ್ಟರೂ ಸಹ ತೊಂದರೆನೇ ಇಲ್ಲ ಈ ಒಂದು ಮೇವನ್ನು. ಸೊ 30 kg ತನಕ ನೀವು ಇದನ್ನೇ ಕೊಡ್ತೀವಿ ಅಂದರೆ ಕೊಡಿ, ಅದು ತಿನ್ನೋದಕ್ಕೂ ರೆಡಿ ಇರುತ್ತೆ. ಒಂದು ಪಶು. ಸೊ ಇದರಲ್ಲಿ 0 ಆಕ್ಸಿಲೇಟ್ಸ್ ಇರುತ್ತೆ. 0 ಆಕ್ಸಿಲೇಟ್ಸ್ ಅಂದರೆ ಕೋಫೋರ್ ಕೋಫೈಯಲ್ಲಿ 2.2 2.5 ಇರುತ್ತೆ. ಅದು 3ಗಿಂತ ಹೆಚ್ಚಾಗಿದ್ದರೆ ಅದನ್ನು ತಿನ್ನೋದಕ್ಕೆ ಬರೋದಿಲ್ಲ ಅಂತ ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ವಿ. ಇಲ್ಲಿ 0 ಆಕ್ಸಿಲೇಟ್ಸ್ ಇರೋದ್ರಿಂದ ಸೊ ಇದನ್ನ ಎಷ್ಟು ಕೊಟ್ಟರು ಆ ಒಂದು ಇದಕ್ಕೆ ಯಾವುದೇ ತೊಂದರೆ ಬರೋದಿಲ್ಲ. ಅದೇ ರೀತಿ ಸೊ ಜಾಸ್ತಿ ಕೊಟ್ಟಾಗ ಜೀರ್ಣ ಆಗುತ್ತಾ? ಕಂಪಲ್ಸರಿ ಆಗುತ್ತೆ. ಮ್ಯಾಕ್ಸಿಮಮ್ 100% ಡೈಜೆಷನ್ ಕಾಂಪೌಂಡ್ಸನ್ನು ಹೊಂದಿರುವಂತಹ ಮೇವು ಈ ಒಂದು ಸಿಹಿಗೆಣಸಿನ ಒಂದು ಎಲೆಗಳು ಮತ್ತು ಅದರ ಬಳ್ಳಿ. ಅಂದರೆ ಜೀರ್ಣಕ್ರಿಯೆಗೆ ಮಾತ್ರ ಎಕ್ಸಿಲೆಂಟಾಗಿ ಜೀರ್ಣ ಆಗುವಂತಹ ಮೇವು ಇದು. ಸೊ 100% ಜೀರ್ಣ ಆಗುತ್ತೆ. ನೀವು 30 kg ಅದನ್ನೇ ಕೊಡ್ತೀವಿ ಅಂದರೆ ಅದು ತಿನ್ನುತ್ತೆ, ಜೀರ್ಣನೂ ಮಾಡ್ಕೊಳ್ಳುತ್ತೆ, ಯಾವುದು ವೇಸ್ಟ್ ಆಗಲ್ಲ ಇದರಲ್ಲಿ. ಸೊ ಅದು ಇನ್ನೊಂದು ಮುಖ್ಯ. ಜೀರ್ಣಕ್ರಿಯೆಗೆ ಉತ್ತಮವಾದಂತಹ ಮೇವು ಅಂದರೆ ಈ ಒಂದು ಸಿಹಿಗೆಣಸಿನ ಮೇವು. ಸೊ ಅದೇ ನೆಕ್ಸ್ಟ್ ಬಂದುಬಿಟ್ಟು ರೆಸಿಸ್ಟೆನ್ಸಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ. ಈ ಒಂದು ಬಳ್ಳಿ ಆಹಾರವಾಗಿ ತಿನ್ನೋದ್ರಿಂದ ಪಶುಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸೊ ಯಾವುದೇ ಒಂದು ರೋಗಕ್ಕೆ ತಟ್ಕೊಳ್ಳುವಂತಹ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಬೇಕಂದ್ರೆ ಖಂಡಿತ ನೀವು ಈ ಒಂದು ಮೇವನ್ನು ಕೊಡಿ, ಕಂಪಲ್ಸರಿ ಒಳ್ಳೆಯದಾಗುತ್ತೆ. ಮತ್ತು ಇದರ ಒಂದು ಬೆಳೆಯೋದಕ್ಕೆ ಅಂದರೆ ಈ ಬೆಳೆಯನ್ನು ಬೆಳೆಯೋದಕ್ಕೆ ನಮಗೆ 0 ಕಾಸ್ಟ್, ಹೆಚ್ಚಿನದಾಗಿ ನಮಗೇನು ಖರ್ಚು ಬರೋದಿಲ್ಲ. ಸೊ ನೀವು ನೀರು ಹಾಯಿಸಿದ್ರೆ ಅದು ಬೆಳೆದೆ ಅಂದರೆ ಸ್ಮೂತ್ ಆದಂತಹ ಮೃದು ಆದಂತಹ ನೆಲದಲ್ಲಿ ಇದು ಬೇರುಗಳು ಬೇಗನೆ ಬಿಟ್ಕೊಂಡು ಗೆಡ್ಡೆಗಳು ಬಿಡುತ್ತೆ, ಬಳ್ಳಿನೂ ಉತ್ತಮವಾಗಿ ಬೆಳೆಯುತ್ತೆ. ಸೊ ಇದನ್ನು ನಾವು ಹೇಳೋದಾದ್ರೆ ಆ ಬಳ್ಳಿಗಳನ್ನೇ ಕಟ್ ಮಾಡಿಬಿಟ್ಟು ಸೊ ನೀವು ಕೊಡೋದ್ರಿಂದ ಕಟ್ ಮಾಡಿಬಿಟ್ಟು ಎಲ್ಲಿಗೆ ಬೇಕೋ ಅಲ್ಲಿ ಚುಚ್ಚೋದ್ರಿಂದ ಅಲ್ಲೇ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ಅದೇನಾಗುತ್ತೆ ಅಂದರೆ ಹೋಗ್ತಾನೆ ಇರುತ್ತೆ, ಅದು ಕಂಟಿನ್ಯೂಸ್. ನೀವು ಬಳ್ಳಿಯನ್ನು ತೆಗೆಯೋ ತನಕ ಅದು ಮುಂದುವರಿತಲೇ ಇರ್ತದೆ ಅದರ ಒಂದು ಬೆಳವಣಿಗೆಯನ್ನು. ನೆಕ್ಸ್ಟ್ ಬಂದುಬಿಟ್ಟು ಉತ್ತಮವಾದಂತಹ ಮಿನರಲ್ಸ್, ಖನಿಜಾಂಶಗಳು ಅಧಿಕವಾಗಿರುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು. ಇದು ಈ ರೀತಿಯಾಗಿ ಇದು ಹೆಚ್ಚಿನ ಒಂದು ಮಿನರಲ್ಸ್ ಇರೋದ್ರಿಂದ ನಾನು ಆಲ್ರೆಡಿ ಹೇಳಿದೆ ಮಿನರಲ್ ಮಿಕ್ಸರ್ ಕೊಡುವ ಅವಶ್ಯಕತೆಯೇ ಇಲ್ಲ ಈ ಮೇವು ಕೊಡೋದ್ರಿಂದ. ಅಂದರೆ ಈ ಉದ್ದೇಶಕ್ಕೋಸ್ಕರನೇ ಹೆಚ್ಚಿನದಾಗಿ ಈ ಮಿನರಲ್ಸು ಅದರಲ್ಲಿರುತ್ತೆ. ಸೊ ಈಗ ಒಂದು 100 ಗ್ರಾಮ್ನಷ್ಟು ಈ ಒಂದು ಡ್ರೈ ಆಹಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿ 2.5 ಗ್ರಾಮ್ನಷ್ಟು ಪ್ರೋಟೀನ್ಸೇ ಇರುತ್ತೆ. ಸೊ ಅದರಲ್ಲಿ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಬಂದ್ಬಿಟ್ಟು 8.8ನಷ್ಟು, ಟೋಟಲಿ ಒಂದು 42 ಅಂದರೆ 100 ಗ್ರಾಮ್ನಷ್ಟು ಮೇವಿಗೆ 40 to 45ನಷ್ಟು ಕ್ಯಾಲರೀಸನ್ನು ಈ ಮೇವಲ್ಲಿ ಹಸುಗಳು ಅಥವಾ ಕುರಿ ಮೇಕೆಗಳು ಸೊ ಪಡ್ಕೊಳ್ತವೆ. ಸೊ ಅದಕ್ಕೆ ಇದು ಉತ್ತಮವಾದಂತಹ ಮೇವು, ಟಾಪ್ 1 ಮೇವು ಅಂತಲೂ ನಾವು ಗುರುತಿಸಬಹುದು. ಸೊ ವೆರಿ ಬೆಸ್ಟ್ ಆಗಿರ್ತಕ್ಕಂಥದ್ದು. ಅನಂತರ ನೀವು ಇದನ್ನು ಮ್ಯಾಕ್ಸಿಮಮ್ ನಾವೀಗ ಏನು 30 kg ಹಸಿ ಮೇವು ಕೊಡ್ಬೋದು ಅಷ್ಟು ಕೊಟ್ಟು ತಿನ್ನುವಂತಹ ಕೆಪಾಸಿಟಿ ಅದಕ್ಕೆ ಇರುತ್ತೆ. ತಿಂದರೂ ಅದು ಜೀರ್ಣ ಆಗುತ್ತೆ, ಅದು ಮುಖ್ಯವಾಗಿ ನಾವು ಜ್ಞಾಪಕ ಇಟ್ಕೋಬೇಕು. ಅಷ್ಟು ಮೇವನ್ನು ತಿಂದರೂ ಸಹ ಅದು ಜೀರ್ಣ ಮಾಡ್ಕೊಳ್ಳುತ್ತೆ, ಅದಕ್ಕೆ ಅದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಡ್ರೈ ಮ್ಯಾಟರ್, ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಹಾಲು ಉತ್ಪಾದನೆಗೆ ಬೇಕಾಗಿರುವಂತಹ ಡ್ರೈ ಮ್ಯಾಟರ್ ಅಂದರೆ ನಾವೀಗ ಆಲ್ರೆಡಿ ಹೇಳಿದ್ದೀವಿ ಹಸಿ ಮೇವಿನಲ್ಲಿ ಎಷ್ಟು % ಡ್ರೈ ಮ್ಯಾಟರ್ ಇರಬೇಕು, ಎಷ್ಟಿದ್ರೆ ಒಳ್ಳೆಯದು ಅಂತಂದು. ಇದರಲ್ಲಿ ಅಧಿಕವಾಗಿ ಡ್ರೈ ಮ್ಯಾಟರ್ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಇದು ಉತ್ತಮವಾದಂತಹ ಬೆಸ್ಟ್ ಮೇವು. ಸೊ ನಾವು ಆಗಲೇ ಹೇಳ್ಕೊಂಡು ಎಷ್ಟು 14%ಗಿಂತ ಅಧಿಕವಾಗಿರುತ್ತೆ. ಬೇರೆ ಒಟ್ಟರಲ್ಲಿ ನಾವು ಇದರಲ್ಲಿ ಹೇಳಿದ್ವಲ್ಲ 12-13 ಅಷ್ಟಿದ್ರೆ ಇದರಲ್ಲಿ 14-15ರಷ್ಟು ಡ್ರೈ ಮ್ಯಾಟರ್ ಇರುತ್ತೆ ಈ ಒಂದು ಸಿಹಿ ಗೆಣಸಿನ ಮೇವಿನಲ್ಲಿ. ಅದೇ ರೀತಿ ನಾವು ಆಗಲೇ ಹೇಳ್ಬಿಟ್ಟು ಹಾಲಿನ ಇಳುವರಿ ಅಂತಕ್ಕಂಥದ್ದು 30%ನಷ್ಟು ಅಧಿಕವಾಗುತ್ತೆ ಈ ಮೇವು ಕೊಟ್ಟಾಗ. ಯಾಕೆ 30% ಅಧಿಕವಾಗುತ್ತೆ ಅಂದರೆ ನೀವು ಆಲ್ರೆಡಿ ಬೇರೆ ಒಂದು
ಕಾನ್ಸಂಟ್ರೇಟ್ ಫೀಡು ಮಿನರಲ್ ಮಿಕ್ಸರ್ ಕೊಡ್ತಾ ಇದ್ದಾರೆ, ಅದ್ರ ಜೊತೆ ಈ ಒಂದು ಮೇವು ಕೊಟ್ಟಿದ್ದೇ ಆದರೆ ಡಬಲ್ ಆಗೋಗುತ್ತೆ. ಕೊಡಲಿಲ್ಲ ಅಂದ್ರೂ ಹಾಲು ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಇದರಲ್ಲದೆಲ್ಲ ಅಡಕವಾಗಿರೋದ್ರಿಂದ ಇದರಲ್ಲಿ ಆ ಒಂದು ಲಕ್ಷಣಗಳು, ಆ ಒಂದು ಮಿನರಲ್ಸು, ಆ ಒಂದು ಪ್ರೋಟೀನ್ಸ್ ಇರೋದ್ರಿಂದ ಸೊ ಹೆಚ್ಚಿನದಾಗಿ ಜೀರ್ಣ ಆಗೋದ್ರಿಂದ ಸೊ ಒಳ್ಳೆ ಪ್ರೋಟೀನ್ಸ್ ದೇಹಕ್ಕೆ ದೊರೆತು ಹಾಲಿನ ಇಳುವರಿ ಕಂಪಲ್ಸರಿ ಹೆಚ್ಚಾಗುತ್ತೆ. ಇದು 30%ನಷ್ಟು. ಸೊ ಖಂಡಿತ ರೈತರೆ ಈ ಮೇವನ್ನು ನೀವು ಬಳಕೆ ಮಾಡಿ ಇದರ ರಿಸಲ್ಟನ್ನು ಖಂಡಿತ ನೀವೇ ನೋಡ್ತೀರಾ. ಸೊ ಇಂಥ ಉತ್ತಮವಾದಂತಹ ಮೇವುಗಳನ್ನು ನೀವು ಬಳಕೆ ಮಾಡಿ ಒಳ್ಳೆ ಆದಾಯ ಗಳಿಸ್ತೀರ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ತೋರಿಸ್ಬೇಕು ಅನ್ನೋ ಉದ್ದೇಶ ನಿಮಗಿದ್ದರೆ ಖಂಡಿತ ನಿಮ್ಮ ಒಂದು ಊರುಗಳ ಒಂದು ವಾಟ್ಸಪ್ ಡೈರಿ ಗ್ರೂಪ್ಸ್ ಇರ್ತವೆ, ಸೊ ಅವುಗಳಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಈ ಮಾಹಿತಿಯನ್ನು ತಿಳಿಸಿ. ಇಷ್ಟು ಮಾಹಿತಿ ಅಂದರೆ ತುಂಬಾ ನನಗೊಂದು ಆಶ್ಚರ್ಯಕರವಾದಂತಹ ವಿಷಯ ಏನು ಅಂತಂದರೆ, ಸೊ ಇತ್ತೀಚೆಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ಗಳು ಹೇಳುವಂತಹ ಯಾವ ಒಂದು ವಿಡಿಯೋಗಳು ಇದ್ದಾವೆ ಅಂದರೆ ಇದ್ರ ಬಗ್ಗೆ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಅವುಗಳನ್ನು ನಾನು ಮತ್ತೆ ಅವ್ರಿಗೆ ತಿಳಿಸಿ ಕೊಡ್ತಾ ಇದ್ರು ಸಹ ಕೆಲವೊಂದಕ್ಕೆ ರಿಯಾಕ್ಟ್ ಆಗ್ತಾ ಇಲ್ಲ. ಸೊ ಈಗ ಅವ್ರು ಹೇಳಿರೋ ಎಲ್ಲವನ್ನೂ ಮಾಡಿಲ್ಲ, ಕೆಲವನ್ನ ಮಾಡ್ತಾ ಹೋಗ್ತಾ ಇದ್ದೀನಿ, ಬಟ್ ಅವರು ಅಷ್ಟೊಂದು ರಿಯಾಕ್ಟ್ ಆಗ್ತಾ ಇಲ್ಲ. ಸೊ ನಿಮ್ಗೆ ಅದು ಇಷ್ಟ ಆಗಿದ್ದಿಲ್ಲ ಅಂತ ಗೊತ್ತಿಲ್ಲ, ಬಟ್ ಬೇರೆಯವ್ರಿಗೆ ಇದನ್ನು ಚೆನ್ನಾಗಿ ಸಪೋರ್ಟ್ ಮಾಡಬೇಕಂದ್ರೆ ನೀವು ಲೈಕ್ ಮಾಡಬೇಕಾಗುತ್ತೆ. ಓಕೆ, ಅದು ನೆಕ್ಸ್ಟ್ ನೀವೇನಾದರೂ ನಿಮ್ಗೆ ಮ್ಯಾಟ್ರ್ ಇಷ್ಟು ಓಕೆ ಈ ಮ್ಯಾಟ್ರ್ ರೈಟು ಇದು ಕರೆಕ್ಟು ಅಂತ ನಿಮ್ಗೆ ಅನಿಸಿದ್ರೆ ನೀವು ಅದನ್ನು ಆ ರೀತಿ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲೆಂತ್ ಮಾಡೋದು ಬೇಡ. ಥ್ಯಾಂಕ್ ಯು ಸೋ ಮಚ್.